ಹಿಜಾಬದ್ದು ಯಾವ ಆಧಾರದ ಮೇಲೆ ಹೇಳ್ತೀರಿ ಮುಖ್ಯಮಂತ್ರಿಗಳು? ಇಲ್ಲದ ಹಿಜಾಬನ್ನು ಇಲ್ಲದ ಹಿಜಾಬ್ ಬ್ಯಾನನ್ನು ನಾನು ಹಿಂತಕೋತೀನಿ ಅಂತ ಹೇಳೋದು ಎಂಥ ಮುಟ್ಟಾಳತನ ಇದು ಬೇಕು ಅಂತಲೇ ಜನರ ಒಂದು ಭಾವನೆಯನ್ನು ಕೆರಳಿಸಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋ ಸಂಬಂಧವಾಗಿ ಮಾಡಿದ್ದು. ಈಗ ಎಲ್ಲಿಯೂ ಹಿಜಾಬದ ಚರ್ಚೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಇವರ ದುರುದ್ದೇಶ ಇದೆ. ಇವರಿಗೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಇದನ್ನು ಹೇಳಿದ್ದಾರೆ ಮತ್ತು ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಈಗ ಅವರು ಯಾವಾಗ ಎಲ್ಲಿ ಬೇಕಾದಲ್ಲೇ ಟೈಮ್ ಪ್ರಕಾರ ಚೇಂಜ್ ಆಗ್ತಾರೆ ಅವರು. ಕಾಂಗ್ರೆಸ್ ಪಾರ್ಟಿಯವರು ಮಧ್ಯಪ್ರದೇಶದಲ್ಲಿ ಬಂದರೂ ನಾವು ಹಿಂದೂ ಮತ್ತು ಯಾವ ಬ್ರಾಹ್ಮಣ, ಬನಿಯಾ, ಜಾಟ್ ಈ ಏರಿಯಾದಲ್ಲಿ ಹೋದಾಗ ನಾವು ಹಿಂದೂಗಳು ಅನ್ನೋದು, ಆ ಏರಿಯಾದೊಳಗೆ ನಾನು ಕೂಡ ತಮ್ಮ ಗೋತ್ರ ಹೇಳಿಕೊಂಡು ಈ ಜನಿವಾರ ಪ್ರದರ್ಶನ ಮಾಡೋದು, ಇದೆಲ್ಲ ಇದು ರಾಹುಲ್ ಗಾಂಧಿಯ ಸ್ಟ್ಯಾಂಡರ್ಡ್ ಇದೆ. ಆ ರಾಹುಲ್ ಗಾಂಧಿ ಅಂತ ಇವರು ವರ್ತಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲದ ಹಿಜಾಬ್ ಬ್ಯಾನನ್ನು ಏನು ಬ್ಯಾನ್ ತೆಗಿತೀರಿ ನೀವು ಸಿದ್ದರಾಮಯ್ಯನವರೇ? ಸಿದ್ದರಾಮಯ್ಯನವರು ನನ್ನ ಪ್ರಕಾರ ಎಲ್ಲವೂ ಗೊತ್ತಿದ್ದೇ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯ ಇನ್ನೋಸೆಂಟು ಅಲ್ಲ, ಇಗ್ನೋರೆನ್ಸು ಅಲ್ಲ, ಮೂರ್ಖರಂತೂ ಅಲ್ಲೇ ಅಲ್ಲ. ಅತ್ಯಂತ ಕೆಟ್ಟ ಬುದ್ಧಿಯಿಂದ ಈ ಹಿಜಾಬದ ವಿಷಯವನ್ನು ಎತ್ತಿದ್ದಾರೆ. ಸಮಾಜವನ್ನು ಡಿವೈಡ್ ಮಾಡಬೇಕು. ಜನ ಅವರಷ್ಟಕ್ಕೆ ಅವ್ರು ಆರಾಮಿದ್ದಾರಪ್ಪ. ಈಗ ಯಾವುದೇನು ತೊಂದರೆ ಇದೆ, ಅವರು ಯಾರು ಬರ್ತೀನಿ ಈಗ ನಾಳೆ ನಾನು ಹಿಜಾಬ್ ಹಾಕ್ಕೊಂಡು ಹೋಗ್ತೀನಿ ಕಾಲೇಜ್ಗಂತ, ನಾಳೆ ನಿಮ್ಮ ಪೊಲೀಸರು ಯಾವುದೋ ಲೇಡಿ ಪೊಲೀಸ್ನ ಹಿಜಾಬ್ ಹಾಕ್ಕೊಂಬರ್ತೀನಿ ಅಂದ್ರೆ ಏನು ಮಾಡ್ತೀರಿ? ನೀವೇನು ಮಾಡ್ತಾ ಇರೋದು ಖಬರಿದೆಯಾ ಸಿದ್ದರಾಮಯ್ಯನವರು ನಿಮಗೆ? ಆದ್ದರಿಂದ ಇದು ಒಂದು ರೀತಿಯಲ್ಲಿ ದುರುದ್ದೇಶಪೂರಿತವಾಗಿ ವೋಟ್ ಬ್ಯಾಂಕ್ಸ್ ಪಾಲಿಟಿಕ್ಸ್ ಮಾಡೋದಕ್ಕಾಗಿ ಇರುವಂಥ ಒಂದು ಷಡ್ಯಂತ್ರ ಇದು. ಆದರೆ ಇದರಲ್ಲಿ ಅವಾಗ ಉಲ್ಟಾ ಹೊಡಿದ್ದು ಸಮಾಜ, ಇಡೀ ಬಹುಜನ ಸಮಾಜ ಯಾವಾಗ ವಿರುದ್ಧ ಆಯಿತು. ಈಗ ನಾನು ಹಂಗೆ ಹೇಳಿಲ್ಲ, ನಾನು ಹೇಳಿದ್ದು ಬೇರೆ, ಈ ರೀತಿ ಮಾಡ್ತಾಯಿದ್ದಾರೆ. ಸರ್ ಈಗ ವಿ ಸೋಮಣ್ಣ ಅವರು ಕಾಂಗ್ರೆಸ್